ಈ ದೇಶದಲ್ಲಿ ಅತ್ಯಂತ ವರ್ಣರಂಜಿತ ಮತ್ತು ಅತ್ಯಂತ ಕುತೂಹಲಭರಿತವಾದಂಥ ಜೀವನದ ಕಥೆಯನ್ನು ಹೊಂದಿದಂಥ ಮಹಿಳಾ ರಾಜಕಾರಣಿಯ ಪೈಕಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಕಥೆ ಇದೆಯಲ್ಲ, ಎಲ್ಲರಿಗಿಂತಲೂ ಬಹಳ ವಿಭಿನ್ನವಾದಂಥದ್ದು. ಬಣ್ಣದ ಬದುಕಿನಿಂದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ತಮಿಳುನಾಡಿನ ಮುಖ್ಯಮಂತ್ರಿಯಾದಂಥ ಕೀರ್ತಿ ಆಕೆಗೆ ಸಲ್ಲುತ್ತೆ. ಅವರು ದಿವಂಗತರಾಗಿದ್ದಾರೆ, ಆದರೆ ಅವರು ಮಾಡಿರುವಂಥ ಆಸ್ತಿ, ಅವರು ಬಳಸಿದಂಥ ಸೀರೆ, ಅವರು ಬಳಸಿದಂಥ ಚಪ್ಪಲಿ, ಅವರಿಗಿದ್ದಂಥ ಚಿನ್ನ ಬೆಳ್ಳಿ ಅದೆಲ್ಲವೂ ಕೂಡ ಕೇಳಿದ್ರೆ ನಿಜಕ್ಕೂ ಕೂಡ ದಂಗಾಗಿ ಹೋಗ್ತೀರಿ. ಯಾಕಂತ ಹೇಳಿದ್ರೆ ಇವತ್ತು ತಮಿಳುನಾಡು ಸರ್ಕಾರ ಆ ಎಲ್ಲ ಆಸ್ತಿಯನ್ನು, ಆ ಎಲ್ಲ ಸೀರೆಯನ್ನು ಅಥವಾ ಆಕೆಗೆ ಸಂಬಂಧಪಟ್ಟ ಅವರಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತುವನ್ನು ಕೂಡ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಏನೇನು ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ತಮಿಳುನಾಡು ಸರ್ಕಾರದ ಸುಪರ್ದಿಗೆ ದಿವಂಗತ ಜಯಲಲಿತಾ ಆಸ್ತಿ, ಅಕ್ರಮ ಆಸ್ತಿ ಕೇಸ್ನಲ್ಲಿ CBI ED ದಾಳಿಯಲ್ಲಿ ವಶಪಡಿಸಿಕೊಂಡಿದ್ದಂಥ ಆಸ್ತಿ ಅದು. ನಿಮಗೆ ಗೊತ್ತಿದೆ, ರಾಜಕೀಯವಾಗಿ ಎಷ್ಟೊಂದು ಉತ್ತುಂಗಕ್ಕೇರಿದ್ರೋ ಅವರ ವಿರುದ್ಧವೂ ಕೂಡ ಅಷ್ಟೇ ಎತ್ತರದ ಆರೋಪಗಳಿತ್ತು. CBI ED ದಾಳಿಯಲ್ಲಿ ವಶಪಡಿಸಿಕೊಂಡಿದ್ದ ಆಸ್ತಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಜಯಲಲಿತಾ ಸೊಸೆಯ ಅರ್ಜಿ ವಜಾ ಆಗಿದೆ. ಆ ವಶಪಡಿಸಿಕೊಂಡಿದ್ದಂಥ ಆಸ್ತಿ ತನಗೇ ನೀಡಬೇಕು ಅಂತ ಹೇಳಿ ಅವರ ಮೊಮ್ಮಗಳು ಅರ್ಜಿಯನ್ನು ಹಾಕ್ಕೊಂಡಿತ್ತು, ಅವರ ಸೊಸೆ ಅರ್ಜಿಯನ್ನು ಹಾಕ್ಕೊಂಡಿತ್ತು. ಆದರೆ ಕೋರ್ಟ್ ಅವರು ಹಾಕಿಕೊಂಡಿದ್ದಂಥ ಅರ್ಜಿಯನ್ನು ಮಾನ್ಯ ಮಾಡಿಲ್ಲ. ಆ ಎಲ್ಲ ಆಸ್ತಿಯನ್ನು ಕೊಂಡೊಯ್ಯಲು ಬೆಂಗಳೂರಿಗೆ ಬಂದಿತ್ತು ತಮಿಳುನಾಡು ಪೊಲೀಸರು. ಜಯಲಲಿತಾ ಆಸ್ತಿ ಪತ್ರ, ಸೀರೆ, ಒಡವೆಗಳು ಹೀಗೆಲ್ಲವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಈವರೆಗೆ ಕರ್ನಾಟಕದ ಕೋರ್ಟ್ ವಶದಲ್ಲಿತ್ತು ಪ್ರತಿಯೊಂದು ಕೂಡ. ಜಯಲಲಿತಾ ಆಸ್ತಿ ಎಲ್ಲವೂ ಕೂಡ ಕರ್ನಾಟಕದ ಕೋರ್ಟ್ನ ವಶದಲ್ಲಿತ್ತು. ಅಪರಾಧಿಯಾಗಿದ್ದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಜಯಲಲಿತಾ ಅವರೆಲ್ಲ ಆಸ್ತಿಯನ್ನು ಇದೀಗ ಸರ್ಕಾರ ತೆಗೆದುಕೊಂಡಿದೆ. ತಮಿಳುನಾಡು ಸರ್ಕಾರಕ್ಕೆ ಆದೇಶ ಮಾಡಿತ್ತು ರಾಜ್ಯ ಹೈಕೋರ್ಟ್. 34ನೇ CCH ಕೋರ್ಟ್ ವಶದಿಂದ ತಮಿಳುನಾಡಿಗೆ ಹಸ್ತಾಂತರವಾಗಿದೆ. ನೋಡಿ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಜಯಲಲಿತಾ ಒಬ್ಬ ಚಿತ್ರನಟಿಯಾಗಿ ತನ್ನ ಜೀವನವನ್ನು, ವೃತ್ತಿ ಜೀವನವನ್ನು ಆರಂಭ ಮಾಡಿದಂಥವರು. ಆನಂತರ MGR ಜೊತೆಗಿನ ಒಡನಾಟ, ರಾಜಕೀಯದ ಸೆಳೆತ, ರಾಜಕೀಯದ ಸವಾಲುಗಳು, ಆ ಎಲ್ಲ ರಾಜಕೀಯದ ಏರಿಳಿತಗಳ ಮಧ್ಯೆ ಮುಖ್ಯಮಂತ್ರಿ ಎಂಬ ಉತ್ತಮ ಅತ್ಯುನ್ನತ ಸ್ಥಾನಕ್ಕೆ ತಲುಪಿದಂಥವರು. ಹೇಗೆ ಅವರ ವರ್ಚಸ್ಸು, ಅವರ ಅಧಿಕಾರ, ಅವರ ರಾಜಕೀಯ ಶಕ್ತಿ ಬೆಳೀತಾ ಹೋಯಿತೋ, ಅವರ ಧನಸಂಪತ್ತು ಕೂಡ ಬೆಳೀತಾ ಹೋಯಿತು. ಅವರು ಗಳಿಸಿದಂಥ ಆಸ್ತಿಯ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಒಂದಿದ್ರೆ 10 ಪಟ್ಟು, 10 ಪಟ್ಟಿದ್ರೆ 100 ಪಟ್ಟು. ಹೀಗೆ ಅವರ ಬಳಿ ಏನಿತ್ತು ಏನಿಲ್ಲ ಅನ್ನೋದು ಬಹಳ ಕುತೂಹಲ. ಅವರ ಆಸ್ತಿ ವಿಚಾರವಾಗಿ ಇಷ್ಟೂ ದಿನಗಳ ಕಾಲವೂ ಕೂಡ ಕೋರ್ಟ್ನಲ್ಲಿ ವ್ಯಾಜ್ಯಗಳು. ಜಯಲಲಿತಾ ನಿಧನದ ನಂತರ ಅವರ ಸೊಸೆ ಆ ಕೋರ್ಟ್ನಲ್ಲಿ ವ್ಯಾಜ್ಯವನ್ನು, ಹೋರಾಟವನ್ನು ಮಾಡ್ತಾ ಇದ್ದಂಥವರು. ಹಾಗಾದರೆ ಏನೆಲ್ಲ ಆಸ್ತಿ ಅಂತ ನಿಮ್ಗೊಂದು ಸಲ ತೋರಿಸ್ಬಿಡ್ತೀವಿ ನೋಡಿ. ಒಂದು ಲಿಸ್ಟೇ ಇದೆ, ಏನೆಲ್ಲ ಆಸ್ತಿ ಹಸ್ತಾಂತರ ಆಗಿದೆ ಅಂಥೇಳಿ. ಎಸ್, 7040 ಗ್ರಾಂ ತೂಕದ 468 ಬಗೆಯ ಆಭರಣ. 7040 ಗ್ರಾಂ ತೂಕದ 468 ಬಗೆಯ ಆಭರಣಗಳಿದ್ದಾವೆ. ಜೊತೆಗೆ 750 ಜೊತೆ ದುಬಾರಿ ಬೆಲೆಯ ಚಪ್ಪಲಿಗಳು, 750 ಪೇರ್. ಇನ್ನು ವಜ್ರ ಖಚಿತ ಆಭರಣಗಳು, 700 kg ಬೆಳ್ಳಿ ಇದೆ, 750 ಪೇರ್ ಚಪ್ಪಲಿ ಇದ್ದರೆ, ಇನ್ನು ರೇಷ್ಮೆ ಸೀರೆಗಳು 11,344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜಿರೇಟರ್, 10 TV ಸೆಟ್, 8 VCR, ಒಂದು ವಿಡಿಯೋ ಕ್ಯಾಮರಾ, 4 CD ಪ್ಲೇಯರ್ಗಳಿದೆ, 2 ಆಡಿಯೋ ಡೆಕ್ಗಳಿದೆ, ಇನ್ನು 24 2-in-1 ಟೇಪ್ ರೆಕಾರ್ಡರ್ ಇದೆ, 24. ಜೊತೆಗೆ 1040 ವಿಡಿಯೋ ಕ್ಯಾಸೆಟ್ಗಳು, 3 ಐರನ್ ಲಾಕರ್ಗಳು. ಇಷ್ಟೆಲ್ಲವನ್ನು ಕೂಡ
ಇದೀಗ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಯಾಕೆ ತೆಗೆದುಕೊಳ್ತು? ಯಾಕೆ ಜಯಲಲಿತಾ ಅವರ ಆಸ್ತಿಯನ್ನು ಸರ್ಕಾರ ತೆಗೆದುಕೊಳ್ಳಬೇಕಾದಂಥ ಸನ್ನಿವೇಶ ಒದಗಿ ಬಂತು? ಜಯಲಲಿತಾ ಮೇಲೆ ಇರುವಂಥದ್ದು ಬಹಳ ದೊಡ್ಡ ಗಂಭೀರ ಸ್ವರೂಪದ ಆರೋಪ. ಆದಾಯಕ್ಕೂ ಮೀರಿ ಗಳಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿದ್ದ ಜಾಗದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ. ಈ ಕಾರಣಕ್ಕಾಗಿ 2011 ಇರಬೇಕು ಮೋಸ್ಟ್ಲಿ. ಆ ಸಂದರ್ಭದಲ್ಲಿ ಜಯಲಲಿತಾ ವಿರುದ್ಧ ಪ್ರಕರಣ ದಾಖಲಾಯಿತು. ಜಾರಿ ನಿರ್ದೇಶನಾಲಯ ಮತ್ತು CBI ದಾಳಿ ನಡೆಸಲಾಯಿತು. ಆ ಸನ್ನಿವೇಶ ಹೇಗಿತ್ತು ಅಂದರೆ, ಜಯಲಲಿತಾ ಅವರನ್ನು ಅರೆಸ್ಟ್ ಮಾಡಿ ಚೆನ್ನೈ ಅಥವಾ ರಾಜ್ಯದ ಯಾವ ಜೈಲುಗಳಲ್ಲೂ ಅವರನ್ನು ಬಂಧಿಸಿಡೋಕ್ಕಾಗಲಿಲ್ಲ. ಅವರನ್ನು ಕರೆದುಕೊಂಡು ಬಂದಿದ್ದೆ ಕರ್ನಾಟಕದ ಪರಪ್ಪನ ಅಗ್ರಹಾರಕ್ಕೆ. ಮೂಲತಃ ಕರ್ನಾಟಕದವರಾಗಿದ್ದಂಥ ಜಯಲಲಿತಾ ತಮಿಳುನಾಡಿನಲ್ಲಿ ಖ್ಯಾತಿಯನ್ನು ಗಳಿಸಿ ಮುಖ್ಯಮಂತ್ರಿ ಪದವಿಯನ್ನು ಪಡೆದು ಆನಂತರ ಅಷ್ಟೇ ಆರೋಪವನ್ನು ಪಡೆದಾಗ ಆಕೆ ತವರಿಗೆ ಬಂದಾಗ ಜೈಲಿನಲ್ಲಿ ವಾಸ ಮಾಡಬೇಕಾಯಿತು. ಅದೆಲ್ಲವೂ ಕೂಡ ಇತಿಹಾಸ ಈಗ. ಆದರೆ ಅವರಿಗೆ ಸಂಬಂಧಪಟ್ಟ ಆಸ್ತಿ ಇದೆಯಲ್ಲ, ಅದು ಅಕ್ರಮ ಆಸ್ತಿ ಗಳಿಕೆ ಅನ್ನೋದು ಪಕ್ಕಾ ಆಗಿದ್ದ ಕಾರಣಕ್ಕಾಗಿ ಅವರ ಆಸ್ತಿ ಇದೆಯಲ್ಲ, ಅದು ಸರ್ಕಾರದ ಆಸ್ತಿ ಅಂತ ಇದೀಗ ಕೋರ್ಟ್ ಅಭಿಪ್ರಾಯಕ್ಕೆ ಬಂದಿದೆ. ಈ ಎಲ್ಲ ಐಟಮ್ಗಳನ್ನು ಅಧಿಕೃತವಾಗಿ ಕರ್ನಾಟಕದಿಂದ ತಮಿಳುನಾಡು ಸರ್ಕಾರ 2 ಬಸ್ಗಳಲ್ಲಿ ತೆಗೆದುಕೊಂಡು ಹೋಗಿದೆ.